ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಮೊದಲನೇ ದಿನ ಪೂಜೆ, ಪರಿಹಾರ ಮತ್ತು ಸೇವೆಯ ಮಹತ್ವ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಎಂದರೆ ರಾಯರನ್ನು ನಂಬಿರುವ ಪ್ರತಿಯೊಬ್ಬ ಭಕ್ತನಿಗೂ ಅತ್ಯಂತ ಪವಿತ್ರವಾದ ದಿನಗಳು. ಆರಾಧನೆಯ ಈ 3 ದಿನಗಳಲ್ಲಿ ರಾಯರನ್ನು ಭಕ್ತಿಯಿಂದ ಸ್ಮರಿಸುವುದು, ಅವರ ನಾಮ ಜಪ ಮಾಡುವುದು, ಪೂಜೆ ಸಲ್ಲಿಸುವುದು, ಸ್ತೋತ್ರಗಳನ್ನು ಪಠಿಸುವುದು ಹಾಗೂ ಸಾಧ್ಯವಾದಷ್ಟು ದಾನ ಧರ್ಮ ಮತ್ತು ಸೇವೆಗಳನ್ನು ಮಾಡುವ ಮೂಲಕ ಗುರುರಾಯರ ಕೃಪೆಯನ್ನು ಪಡೆಯಲು ಭಕ್ತರು ಪ್ರಯತ್ನಿಸುತ್ತಾರೆ. ಅದರಲ್ಲೂ ಆರಾಧನೆಯ ಮೊದಲನೇ ದಿನವನ್ನು ಅತ್ಯಂತ ಶ್ರದ್ಧೆಯಿಂದ ಆರಂಭಿಸುವುದು ವಿಶೇಷವಾದ ಮಹತ್ವವನ್ನು ಹೊಂದಿದೆ ಎಂದು ಭಕ್ತರು ನಂಬುತ್ತಾರೆ. ನಾಳೆಯಿಂದಲೇ ಆರಂಭವಾಗುವ ರಾಯರ ಆರಾಧನೆಯ ಮೊದಲನೇ ದಿನವನ್ನು ನಾವು ಹೇಗೆ ಆಚರಿಸಬೇಕು, ಮನೆಯಲ್ಲಿ ಯಾವ ರೀತಿಯ ಪೂಜೆ ಮಾಡಬಹುದು, ಯಾವ ಮಂತ್ರವನ್ನು ಜಪಿಸಬಹುದು, ಯಾವ ರೀತಿಯ ನೈವೇದ್ಯವನ್ನು ಅರ್ಪಿಸಬಹುದು ಮತ್ತು ರಾಯರ ಅನುಗ್ರಹಕ್ಕಾಗಿ ಯಾವ ರೀತಿಯ ಸೇವೆ ಹಾಗೂ ಪರಿಹಾರಗಳನ್ನು ಮಾಡಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೆಯದಾಗಿ, ಆರಾಧನೆಯ ದಿನ ಬೆಳಗ್ಗೆ ಸಾಧ್ಯವಾದಷ್ಟು ಬೇಗ ಎದ್ದು ಮನೆಯ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಬೇಕು. ನಂತರ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ದೇವರ ಮುಂದೆ ಕುಳಿತುಕೊಳ್ಳಬೇಕು. ಮನೆಯಲ್ಲಿರುವ ರಾಯರ ಫೋಟೋ ಅಥವಾ ವಿಗ್ರಹವನ್ನು ಸ್ವಚ್ಛಗೊಳಿಸಿ ಅರಿಶಿಣ, ಕುಂಕುಮ ಮತ್ತು ಹೂವುಗಳಿಂದ ಅಲಂಕರಿಸಬಹುದು. ಮನೆಯಲ್ಲಿರುವ ವಸ್ತುಗಳಿಂದಲೇ ಸರಳವಾಗಿ ರಾಯರ ಪೂಜೆಯನ್ನು ಮಾಡಬಹುದು. ಪೂಜೆ ದೊಡ್ಡದಾಗಿರಬೇಕು, ಹೆಚ್ಚಿನ ಖರ್ಚು ಮಾಡಬೇಕು ಅಥವಾ ಬಹಳಷ್ಟು ವಸ್ತುಗಳನ್ನು ಬಳಸಬೇಕು ಎನ್ನುವುದಕ್ಕಿಂತ ಭಕ್ತಿಯಿಂದ ಮಾಡುವ ಪೂಜೆಯೇ ಮುಖ್ಯ. ದೇವರ ಮುಂದೆ ದೀಪವನ್ನು ಬೆಳಗಿಸಿ ಮೊದಲು ಗಣಪತಿಯನ್ನು ಸ್ಮರಿಸಿ ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಮನಸ್ಸಿನಲ್ಲಿ ಧ್ಯಾನಿಸಬೇಕು. ರಾಯರ ಮುಂದೆ ಹೂವುಗಳನ್ನು ಅರ್ಪಿಸಿ ಧೂಪ ಮತ್ತು ಕರ್ಪೂರವನ್ನು ಬೆಳಗಿಸಿ ಭಕ್ತಿಯಿಂದ ನಮಸ್ಕರಿಸಬೇಕು. ಈ ಸಂದರ್ಭದಲ್ಲಿ ನಮ್ಮ ಮನಸ್ಸಿನಲ್ಲಿರುವ ಕಷ್ಟಗಳು, ನೋವುಗಳು, ಸಮಸ್ಯೆಗಳು ಮತ್ತು ಬೇಡಿಕೆಗಳನ್ನು ರಾಯರ ಮುಂದೆ ಹೇಳಿಕೊಳ್ಳಬಹುದು. ಆದರೆ ಕೇವಲ ನಮ್ಮ ಆಸೆಗಳನ್ನು ಈಡೇರಿಸುವಂತೆ ಕೇಳುವುದಕ್ಕಿಂತ ಗುರುರಾಯರೇ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸಿ, ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ತಿಳಿದುಕೊಳ್ಳುವ ಬುದ್ಧಿಯನ್ನು ನೀಡಿ, ನಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸುವಂತೆ ಮಾಡಿ ಎಂದು ಪ್ರಾರ್ಥಿಸುವುದು ಅತ್ಯಂತ ಸುಂದರವಾದ ಭಕ್ತಿಭಾವ. ಆರಾಧನೆಯ ಮೊದಲನೇ ದಿನ ಶ್ರೀ ರಾಘವೇಂದ್ರ ಸ್ವಾಮಿಗಳ ನಾಮಸ್ಮರಣೆಗೆ ವಿಶೇಷವಾದ ಸಮಯವನ್ನು ಮೀಸಲಿಡಬಹುದು. ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸಬಹುದು. 11 ಬಾರಿ, 21 ಬಾರಿ, 108 ಬಾರಿ ಅಥವಾ ನಿಮ್ಮಿಂದ ಸಾಧ್ಯವಾದಷ್ಟು ಬಾರಿ ಜಪಿಸಬಹುದು. ಇಲ್ಲಿ ಮಂತ್ರವನ್ನು ಎಷ್ಟು ಬಾರಿ ಹೇಳುತ್ತೇವೆ ಎನ್ನುವುದಕ್ಕಿಂತ ಯಾವ ಭಾವನೆಯಿಂದ ಹೇಳುತ್ತೇವೆ ಎನ್ನುವುದು ಮುಖ್ಯ. ರಾಯರ ನಾಮವನ್ನು ಹೇಳುವಾಗ ಮನಸ್ಸು ಬೇರೆಡೆ ಹೋಗದಂತೆ ಸಾಧ್ಯವಾದಷ್ಟು ಏಕಾಗ್ರತೆಯಿಂದ ಜಪಿಸುವ ಪ್ರಯತ್ನ ಮಾಡಬೇಕು. ಸಾಧ್ಯವಿರುವವರು ರಾಯರ ಸ್ತೋತ್ರ, ರಾಯರ ಕವಚ ಅಥವಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ತಿಳಿಸುವ ಪಾರಾಯಣವನ್ನು ಮಾಡಬಹುದು. ಪಾರಾಯಣ ಮಾಡಲು ಸಾಧ್ಯವಾಗದವರು ಕನಿಷ್ಠ ಕೆಲವು ನಿಮಿಷಗಳ ಕಾಲ ರಾಯರ ಸ್ತೋತ್ರ ಅಥವಾ ನಾಮಸ್ಮರಣೆಯನ್ನು ಕೇಳಬಹುದು. ಮನೆಯಲ್ಲಿ ಮಕ್ಕಳಿದ್ದರೆ ಅವರಿಗೂ ರಾಯರ ಬಗ್ಗೆ ತಿಳಿಸಿ ಅವರಿಂದಲೂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಹೇಳಿಸಬಹುದು. ಇದರಿಂದ ಮಕ್ಕಳಲ್ಲಿ ಗುರುಭಕ್ತಿ ಮತ್ತು ಸಂಸ್ಕಾರದ ಭಾವನೆ ಬೆಳೆಯಲು ಸಹಾಯಕವಾಗುತ್ತದೆ. ಇನ್ನು ರಾಯರಿಗೆ ನೈವೇದ್ಯ ಅರ್ಪಿಸುವ ವಿಷಯಕ್ಕೆ ಬಂದರೆ ಮನೆಯ ಪರಿಸ್ಥಿತಿ ಮತ್ತು ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಾತ್ವಿಕವಾದ ನೈವೇದ್ಯವನ್ನು ತಯಾರಿಸಿ ಅರ್ಪಿಸಬಹುದು. ಹಣ್ಣು, ಪಂಚಾಮೃತ, ಪಾಯಸ ಅಥವಾ ಮನೆಯಲ್ಲಿ ತಯಾರಿಸಿದ ಯಾವುದೇ ಸಾತ್ವಿಕ ಆಹಾರವನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ನೈವೇದ್ಯ ದೊಡ್ಡದಾಗಿರಬೇಕು ಎನ್ನುವುದು ಮುಖ್ಯವಲ್ಲ. ರಾಯರೇ, ನಿಮ್ಮ ಕೃಪೆಯಿಂದಲೇ ನಮಗೆ ಎಲ್ಲವೂ ದೊರೆತಿದೆ, ಈ ಆಹಾರವನ್ನು ನಿಮಗೆ ಅರ್ಪಿಸುತ್ತಿದ್ದೇವೆ ಎಂಬ ಭಾವನೆಯಿಂದ ಅರ್ಪಿಸುವುದು ಮುಖ್ಯ. ನಂತರ ಅದನ್ನು ಪ್ರಸಾದವೆಂದು ಗೌರವದಿಂದ ಸ್ವೀಕರಿಸಬೇಕು. ರಾಯರ ಆರಾಧನೆ ಎಂದರೆ ಕೇವಲ ದೇವರ ಮುಂದೆ ದೀಪ ಹಚ್ಚಿ ಪೂಜೆ ಮಾಡುವುದಷ್ಟೇ ಅಲ್ಲ, ಇತರರಿಗೆ ಸಹಾಯ ಮಾಡುವುದಕ್ಕೂ ಈ ಪವಿತ್ರ ದಿನಗಳಲ್ಲಿ ಹೆಚ್ಚಿನ ಮಹತ್ವವನ್ನು ನೀಡಬಹುದು.
ನಮ್ಮಿಂದ ಸಾಧ್ಯವಾದರೆ ಬಡವರಿಗೆ ಅನ್ನದಾನ ಮಾಡಬಹುದು, ಹಸಿದಿರುವವರಿಗೆ ಊಟ ನೀಡಬಹುದು, ಅಗತ್ಯವಿರುವವರಿಗೆ ಆಹಾರ ಪದಾರ್ಥಗಳನ್ನು ನೀಡಬಹುದು, ವೃದ್ಧರಿಗೆ ಸಹಾಯ ಮಾಡಬಹುದು, ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ಇಡಬಹುದು. ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಗೋ ಸೇವೆ ಅಥವಾ ಇತರ ಜೀವಿಗಳಿಗೆ ಆಹಾರ ನೀಡುವ ಸೇವೆಯನ್ನು ಮಾಡಬಹುದು. ಸೇವೆ ಎಷ್ಟೇ ಚಿಕ್ಕದಾಗಿದ್ದರೂ ಅದನ್ನು ನಿಸ್ವಾರ್ಥವಾಗಿ ಮಾಡುವ ಮನಸ್ಸು ಬಹಳ ಮುಖ್ಯ. ಈ ದಿನ ನಾವು ಒಂದು ಒಳ್ಳೆಯ ಸಂಕಲ್ಪವನ್ನು ಮಾಡಬಹುದು. ಗುರುರಾಯರೇ, ನಾನು ತಿಳಿದು ಅಥವಾ ತಿಳಿಯದೆ ಮಾಡಿದ ತಪ್ಪುಗಳನ್ನು ಕ್ಷಮಿಸಿ, ನನ್ನ ಮನಸ್ಸಿನಲ್ಲಿರುವ ಕೆಟ್ಟ ಆಲೋಚನೆಗಳನ್ನು ದೂರ ಮಾಡಿ, ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ನೀಡಿ, ನನ್ನ ಕುಟುಂಬವನ್ನು ಕಾಪಾಡಿ, ನನ್ನ ಜೀವನದಲ್ಲಿ ಸರಿಯಾದ ದಾರಿಯನ್ನು ತೋರಿಸಿ, ನನ್ನಿಂದ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುವ ಶಕ್ತಿ ನೀಡಿ ಎಂದು ರಾಯರ ಮುಂದೆ ಪ್ರಾರ್ಥಿಸಬಹುದು. ಆರಾಧನೆಯ ದಿನಗಳಲ್ಲಿ ಸಾಧ್ಯವಾದಷ್ಟು ಸಾತ್ವಿಕವಾಗಿ ಮತ್ತು ಶಾಂತವಾಗಿ ಇರಲು ಪ್ರಯತ್ನಿಸಬೇಕು. ಅನಗತ್ಯ ಕೋಪ, ಜಗಳ, ನಿಂದನೆ ಮತ್ತು ಇತರರನ್ನು ನೋಯಿಸುವ ಮಾತುಗಳಿಂದ ದೂರವಿರುವುದು ಉತ್ತಮ. ಯಾರನ್ನಾದರೂ ನೋಯಿಸಿದ್ದರೆ ಕ್ಷಮೆ ಕೇಳುವುದು, ನಮ್ಮಿಂದ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸ ಮಾಡುವುದು ಮತ್ತು ಇತರರಿಗೆ ಸಹಾಯ ಮಾಡುವುದು ಕೂಡ ರಾಯರ ಆರಾಧನೆಯ ನಿಜವಾದ ಅರ್ಥವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಒಂದು ಮಾರ್ಗವಾಗಿದೆ. ಕೆಲವರಿಗೆ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಪಡೆಯುವ ಅವಕಾಶ ಸಿಗಬಹುದು, ಆದರೆ ಎಲ್ಲರಿಗೂ ಮಂತ್ರಾಲಯಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ. ದೂರದ ಊರಿನಲ್ಲಿರುವವರು ಅಥವಾ ಬೇರೆ ಕಾರಣಗಳಿಂದ ಮಂತ್ರಾಲಯಕ್ಕೆ ಬರಲು ಸಾಧ್ಯವಾಗದವರು ಬೇಸರ ಪಡುವ ಅಗತ್ಯವಿಲ್ಲ. ಮನೆಯಲ್ಲಿಯೇ ರಾಯರ ಫೋಟೋ ಮುಂದೆ ದೀಪ ಹಚ್ಚಿ ರಾಯರ ನಾಮಸ್ಮರಣೆಯನ್ನು ಮಾಡಿ ಸ್ತೋತ್ರವನ್ನು ಪಠಿಸಿ ಭಕ್ತಿಯಿಂದ ಪ್ರಾರ್ಥಿಸಬಹುದು. ದೇವರ ಮೇಲಿನ ಭಕ್ತಿಗೆ ಸ್ಥಳದ ದೂರ ಅಡ್ಡಿಯಾಗುವುದಿಲ್ಲ. ಮನಸ್ಸಿನಲ್ಲಿ ರಾಯರನ್ನು ಸ್ಮರಿಸುವುದೇ ಅತ್ಯಂತ ಮುಖ್ಯ. ರಾಯರ ಆರಾಧನೆಯ ಮೊದಲನೇ ದಿನ ನಾವು ನೆನಪಿಟ್ಟುಕೊಳ್ಳಬೇಕಾದ ಒಂದು ಬಹಳ ಮುಖ್ಯವಾದ ವಿಚಾರವೆಂದರೆ, ಭಕ್ತಿಯಲ್ಲಿ ಆಡಂಬರಕ್ಕಿಂತ ನಂಬಿಕೆ ಮುಖ್ಯ. ದೊಡ್ಡ ಪೂಜೆಗಿಂತ ಶುದ್ಧವಾದ ಮನಸ್ಸು ಮುಖ್ಯ. ಹೆಚ್ಚಿನ ನೈವೇದ್ಯಕ್ಕಿಂತ ಪ್ರಾಮಾಣಿಕವಾದ ಭಕ್ತಿ ಮುಖ್ಯ. ದೊಡ್ಡ ದಾನಕ್ಕಿಂತ ಸಹಾಯ ಮಾಡುವ ಮನಸ್ಸು ಮುಖ್ಯ. ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ರಾಯರಿಗೆ ಅರ್ಪಣೆ ಎಂಬ ಭಾವನೆಯಿಂದ ಮಾಡಿದಾಗ ನಮ್ಮ ಜೀವನದಲ್ಲಿಯೂ ಭಕ್ತಿಯ ಸಾರ್ಥಕತೆ ಕಾಣಿಸಿಕೊಳ್ಳುತ್ತದೆ. ಹಾಗಾಗಿ ನಾಳೆಯಿಂದ ಆರಂಭವಾಗುವ ಈ ಪವಿತ್ರ ಆರಾಧನೆಯ ಮೊದಲನೇ ದಿನವನ್ನು ಪ್ರತಿಯೊಬ್ಬರೂ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಭಕ್ತಿಯಿಂದ ಆಚರಿಸೋಣ. ಬೆಳಗ್ಗೆ ಎದ್ದು ಮನೆ ಮತ್ತು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ದೀಪ ಬೆಳಗಿಸಿ ರಾಯರ ಪೂಜೆ ಮಾಡಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ, ಸಾಧ್ಯವಾದರೆ ರಾಯರ ಸ್ತೋತ್ರವನ್ನು ಪಠಿಸಿ, ನೈವೇದ್ಯವನ್ನು ಅರ್ಪಿಸಿ, ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಸಾಧ್ಯವಾದಷ್ಟು ಸೇವೆಯನ್ನು ಮಾಡೋಣ. ಈ ಪವಿತ್ರ ದಿನದಂದು ನಮ್ಮ ಮನಸ್ಸಿನಲ್ಲಿರುವ ನೋವು, ಕಷ್ಟ ಮತ್ತು ಚಿಂತೆಗಳನ್ನೆಲ್ಲ ಗುರುರಾಯರ ಪಾದಗಳಲ್ಲಿ ಅರ್ಪಿಸೋಣ. ರಾಯರೇ, ನನ್ನಿಂದ ಎಲ್ಲವೂ ಸಾಧ್ಯವಿಲ್ಲ, ಆದರೆ ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ. ನೀವು ನನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸಬೇಕು ಎಂಬ ಭಾವನೆಯಿಂದ ಪ್ರಾರ್ಥಿಸೋಣ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಕರುಣಾಮೂರ್ತಿ. ಅವರ ಕೃಪೆಯಿಂದ ಪ್ರತಿಯೊಬ್ಬರ ಜೀವನದಲ್ಲಿಯೂ ಒಳ್ಳೆಯ ಬದಲಾವಣೆಗಳು ಉಂಟಾಗಲಿ. ಕಷ್ಟದಲ್ಲಿರುವವರಿಗೆ ಧೈರ್ಯ ದೊರೆಯಲಿ, ನಿರಾಶೆಯಲ್ಲಿರುವವರಿಗೆ ಭರವಸೆ ದೊರೆಯಲಿ. ಪ್ರತಿಯೊಬ್ಬರ ಮನೆಯಲ್ಲೂ ಶಾಂತಿ, ಸಂತೋಷ, ಆರೋಗ್ಯ ಮತ್ತು ನೆಮ್ಮದಿ ನೆಲೆಸಲಿ. ನಮ್ಮ ಕುಟುಂಬದ ಹಿರಿಯರಿಗೆ ಆರೋಗ್ಯ ಮತ್ತು ಆಯಸ್ಸು ದೊರೆಯಲಿ. ಮಕ್ಕಳಿಗೆ ವಿದ್ಯೆ, ಬುದ್ಧಿ ಮತ್ತು ಉತ್ತಮ ಭವಿಷ್ಯ ದೊರೆಯಲಿ. ಪ್ರತಿಯೊಬ್ಬರು ಸನ್ಮಾರ್ಗದಲ್ಲಿ ನಡೆಯುವ ಶಕ್ತಿಯನ್ನು ಪಡೆಯಲಿ. ಬನ್ನಿ, ಈ ಆರಾಧನೆಯ ಮೊದಲನೇ ದಿನವನ್ನು ರಾಯರ ನಾಮಸ್ಮರಣೆಯೊಂದಿಗೆ ಆರಂಭಿಸೋಣ. ಒಮ್ಮೆ ಭಕ್ತಿಯಿಂದ ಹೇಳೋಣ, ಓಂ ಶ್ರೀ ರಾಘವೇಂದ್ರಾಯ ನಮಃ. ಮತ್ತೊಮ್ಮೆ ಮನಸ್ಸಿನಿಂದ ಹೇಳೋಣ, ಓಂ ಶ್ರೀ ರಾಘವೇಂದ್ರಾಯ ನಮಃ. ಗುರುರಾಯರೇ, ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ನಮ್ಮನ್ನು ಸದಾ ಸನ್ಮಾರ್ಗದಲ್ಲಿ ನಡೆಸಿ. ನಮ್ಮ ಮನೆ, ಕುಟುಂಬ ಮತ್ತು ಜೀವನದ ಮೇಲೆ ನಿಮ್ಮ ಕೃಪಾ ದೃಷ್ಟಿ ಸದಾ ಇರಲಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳೇ, ನಮ್ಮನ್ನು ಕಾಪಾಡಿ. ಶ್ರೀ
ರಾಘವೇಂದ್ರಾಯ ನಮಃ. ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ. ಶ್ರೀ ರಾಘವೇಂದ್ರಾಯ ನಮಃ. ಮತ್ತೊಂದು ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.